चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वम् तापत्रयनिवारणम् शान्तैक्य पददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। यं शैवासमुपासते शिवैति ब्रह्मेति वेदान्तिनो बौद्धा बुद्ध इति प्रमाणपटव कर्तेति न्यायिका अरण्यथ जैन शासनरता कर्मेति मीमांसका सोऽयं विदधातु वाञ्छितफलम् त्रैलोक्यनाथो ओंकार पंजर शुकीम् उपनिषदुद्यान केलिकलकंठीम् आगम विपिन मयूरी आर्यामंतर्विभावये गौरी दयमान दीर्घनयनाम् देशिकरूपेण दर्शिताभ्युदयम् वामकुचनिहितवीणाम् वरदाम् सङ्गीतमातृकाम् वन्दे। ॐ पूर्णमदः पूर्णमिदम् पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जय मंगलम जय नमः पार्वतीपतये। सद्गुरुनाथ महाराज की जय। भोला चामुंडेश्वरी माता की जय। सकल साधु संत महाराज की जय। जय मंगलम जय नमः पार्वतीपतये। ಆದಿಯೊಳು ನಾರದ ಮುನಿಪತಾಂ ಮೋದದಿಂದೀಶ್ವರನ ಸಭೆಗಂ ಓದನೊಂದಿನವ ಸದಾಶಿವನು ಪಚರಿಸಿ ಋಷಿಯಂ ಮೇದಿನಿಯೊಳೆ ನಿರ್ಪವಾರ್ಥ
ಗೀತೆಯ ಸಾದರದಿ ಪೇಳೆಂದು ಕೇಳಲು ಹೃದಯಾಂಬುದಿ ಕಿಳು ಪೇಳುವೆನೆಂದು ಕೈ ಮುಗಿದ. ಸಹಂಸಕಾಹಂಸಗತಿ ಪ್ರವೀಣಾಂ ವೀಣಾಂ ಉಪಾದಾಯ ನಿಜಾಂ ಸ್ವಪಾಣೌ ಸರಸ್ವತಿ ಸಾಮಮ ಚಿತ್ತರಂಗೇ ರಂಗೇ ಮಾರಭ್ಯ ನಟಿಯು ನೃತ್ಯ. ಆದ್ಯ ಜಗದ್ಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಸದ್ಗುರು ಪರಂಪರೆಗೆ ಮಣಿದು ಶಂಕರರೇ ಆದಿಯಾಗಿ ಸಿದ್ಧಾರೂಢ ಶಿವಾನಂದರ ಪರ್ಯಂತರ ಎಲ್ಲ ಮಹಾತ್ಮರ ಚರಣಾರವಿಂದಗಳನ್ನು ಸ್ಮರಿಸಿಕೊಳ್ಳುತ್ತಾ ಶ್ರಾವಣ ಮಾಸದ ಈ ಪವಿತ್ರ ಪರ್ವಕಾಲದಲ್ಲಿ ಜಗದ್ಗುರು ಸಿದ್ಧಾರೂಢ ಚರಿತ್ರಕಲ್ಪಧರ್ಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಇದು ಬಹಳ ಆಪ್ಯಾಯಮಾನವಾದ ಸಮಯ. ಅಮೃತಗಳಿಗೆ ಬಸವಂತಾಚಾರ್ಯರು ಸಿದ್ಧಾರೂಢ ಕೃಪಾ ವಿಶಿಷ್ಟ ಬುದ್ಧಿಯುಳ್ಳವರಾಗಿ ರಚನೆ ಮಾಡಿರ್ತಕ್ಕಂಥ ಈ ಒಂದು ಪದಬಂಧುರ್ಯವಾಗಿರ್ತಕ್ಕಂಥ ಈ ಒಂದು ಕಾವ್ಯ ಲೋಕಾನುಗ್ರಹದಿಂದ ಕೂಡಿರ್ತಕ್ಕಂಥದ್ದು. ಅಷ್ಟೇ ತಪಶಕ್ತಿಯನ್ನು ಧಾರೆ ಎರೆದಿರ್ತಕ್ಕಂಥ ಮಹಾಕಾವ್ಯ. ಇದರಲ್ಲಿ ನಿನ್ನೆ ಹೇಳಿದರು, ಇದನ್ನು ಬರೀತೀನಿ, ಹ್ಯಾಂಗೆ ಬರೀತೀನಿ ಅನ್ನೋದನ್ನು ಹೇಳಿದರು, ಅದರ ಪ್ರಯೋಜನವನ್ನು ಹೇಳಿದರು. ಮತ್ತೆ ಹೇಳ್ತಾರೆ, ನಿತ್ಯವೂ ಪಾರಾಯಣ ಮಾಡ್ರಿ. ನಿತ್ಯ ಆಗಲಿಲ್ಲ ಅಂದರೆ ಶಿವರಾತ್ರಿ, ಮಹಾನವಮಿ, ಚಾತುರ್ಮಾಸಗಳಲ್ಲಿ ಶುಕ್ರವಾರ, ಗುರುವಾರ, ಸೋಮವಾರಾದಿಗಳಲ್ಲಿ ಯಾರು ಈ ಗ್ರಂಥವನ್ನು ಪಾರಾಯಣ ಮಾಡುತ್ತಾರೋ ಒಟ್ಟು ಈ ಗ್ರಂಥ ಎಲ್ಲಿ ಅದ ಅಲ್ಲಿ ಸಿದ್ಧಾರೂಢರು ಇರ್ತಾರೆ. ಇಷ್ಟು ಮಾತ್ರ ಕರೆ. ನೀವು ಅವನು ಗುಣಗಾನ ಮಾಡ್ಕೋಂತ ಕೂಡ್ರಿ, ಅವನು ಪುರಾಣ ಹೇಳ್ಕೋ ಅಂತ ಕೂಡ್ರಿ, ನಿಮ್ಮ ಮುಂದೆ ಅವ ಕೇಳ್ಕೋ ಅಂತ ಕೂಡ್ರಿ. ಇಷ್ಟು ಆಪ್ಯಾಯಮಾನವಾಗಿರ್ತಕ್ಕಂಥ ಈ ಒಂದು ಗ್ರಂಥವನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಬಸವಂತಾಚಾರ್ಯರು ಅವತರಣಿಕೆಗೆ ಬರ್ತಾ ಇದ್ದಾರೆ. ಪ್ರತಿಯೊಂದು ಪುರಾಣಕ್ಕೂ ಒಂದು ಅವತರಣಿಕೆ ಅಂತ ಇರ್ತದೆ. ಈ ಅವತರಣಿಕೆ ಕವಿಯ ಪರಿಶುದ್ಧವಾಗಿರ್ತಕ್ಕಂಥ ಒಂದು ಪಾವನ ಕಲ್ಪನೆ. ಏನು ಮಾಡಿದ್ರಲ್ಲಿ ಅಂತಂದ್ರೆ, ನಾರದ ಮಹರ್ಷಿಗಳು ಅಕಸ್ಮಾತ್ ಶಿವನ ಸಭೆಗೆ ಒಂದು ದಿವಸ ಪ್ರಯಾಣ ಮಾಡಿದ್ರಂತ. ನಾರದರು ಬಂದಾರಂದ್ರೆ ಸುದ್ದಿಲ್ದ ಬಂದಿರಂಗಿಲ್ಲ. ಪೋಸ್ಟ್ಮನ್ರು ಈಗಿನ ಕಾಲದಾಗ ಪೋಸ್ಟ್ಮನ್ರು ಬಂದ್ರಂದ್ರೆ ಅವ್ರ ಚೀಲದಾಗ ಒಂದಲ್ಲ ನೂರಾರು ಪತ್ರ, ನೂರಾರು ಸುದ್ದಿ. ಸತ್ತದು ಎಷ್ಟು, ಹತ್ತದು ಎಷ್ಟು, ಹುಟ್ಟಿದು ಎಷ್ಟು, ಬಂದುದು ಎಷ್ಟು, ಹೋದುದು ಎಷ್ಟು, ಲಗ್ನದು ಎಷ್ಟು, ಜನಕರ್ಮದು ಎಷ್ಟು, ಇಷ್ಟು ಕೂಡಿ ಒಂದ ಚೀಲದಾಗ ಹೊತ್ಕೊಂಡು ಹೆಂಗೆ ತಿರುಗಾಡ್ತಾರೆ. ಹಂಗೆ ಆಗಿನ ಕಾಲದಲ್ಲಿ ನಾರದರು ಅಂದ್ರೆ ಬಹಳ ಮಂದಿ ಇದ್ರು. ಅವರು ಒಬ್ಬರಿಲ್ಲ. ಪುರಾಣ ಕಾಲದಲ್ಲಿ ನಾರದರು 21 ಮಂದಿ ಇದ್ರು ಅಂತ ನಮ್ಮ ಲೆಕ್ಕ ಸಿಕ್ಕದ. ಆ 21 ಮಂದಿನ ಹೆಂಗಿದ್ರು ಅಂದ್ರೆ ತಪಸ್ವಿಗಳು, ಬ್ರಹ್ಮಚಾರಿಗಳು, ಲೋಕಾನುಗ್ರಹಕಾಂಕ್ಷಿಗಳು. ಅದರಲ್ಲಿ ಈ ನಾರದ ಹೋಗಿ ಪರಮಾತ್ಮನ ಸಭೆಯಲ್ಲಿ ನಿಂತುಕೊಂಡು ಆತನಿಗೆ ಕೈ ಮುಗಿದು ಭಿನ್ನ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಪರಮಾತ್ಮ ಕೇಳಿದಂತೆ, ಏನಪ್ಪಾ ಯಾವ ಲೋಕದಿಂದ ಬಂದು ಏನೇನು ಕಾರ್ಯ ನಡೆದದ ಅಂತ ಕೇಳಿದ. ಅವಾಗ ಹೇಳಿದ್ನಂತ, ಏನೂ ಇಲ್ಲ, ಕಲಿಯುಗದ 5,000 ವರ್ಷಾನಂತರದಲ್ಲಿ ಕಲಿಯ ಪ್ರಾಬಲ್ಯ ಸಾಮಾನ್ಯ ಅಲ್ಲ, ಜಗತ್ತಿನ ಧರ್ಮ ಎಲ್ಲ ಮಲಿನವಾಗಿ ಹೋಗುತ್ತದೆ ಅಂತ ಹೇಳ. ಇದನ್ನು ಮಹಾಭಾರತದಲ್ಲಿನೂ ಕೂಡ ಬಹಳ ಸ್ಪಷ್ಟೀಕರಣವಾಗಿ ಹೇಳಿದ್ದಾರೆ. ಪರೀಕ್ಷಿತ ರಾಜನಿಗೆ ಕಲಿಪುರುಷ ಭೇಟಿಯಾದಾಗಲೂ ಅನೇಕ ಮಾತುಗಳು ನಾನು ಸರಿಸಕ್ಕಾಗೋದಿಲ್ಲ ಅಂತೇಳಿ, ನಾನು ಸರಿಸಲಿಕ್ಕೆ ಆಗೋದಿಲ್ಲ, ಮೊದಲು ನಾ ಎಲ್ಲೆಲ್ಲಿ ಪ್ರವೇಶ ಮಾಡ್ತೀನಿ ಅಂದರೆ ನಾನು ಒಳಗೆ ಹೋಗದಿದ್ದು ಹೃದಯನೇ ಉಳಿಯುವುದಿಲ್ಲ ಅಂತೇಳಿ. ಎಲ್ಲಿ ಗುಡಿಯವ, ಎಲ್ಲಿ ಮಠಗಳವ, ಎಲ್ಲಿ ಧರ್ಮಕ್ಷೇತ್ರಗಳವ, ಪ್ರತಿಯೊಂದರೊಳಗೂ ನಾವು ಒಳ್ಳೆ ಧರ್ಮಾತ್ಮ ಅನ್ನೋನು ಹೃದಯದಲ್ಲಿ ಒಳಗೆ ಹೋಗ್ಕೆ ಅಂದರೆ ಅವನ ಕಡೆಯಿಂದ ಏನೇನು ಮಾಡಿಸ್ತೀನಿ ಹೇಳಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು ಸಹಿತ ಕಲಿಪುರುಷ ಮಹಾಭಾರತದಲ್ಲಿ ಒಂದು ನಿರ್ಣಯ ಮಾಡಿಬಿಟ್ಟು ಅನ್ನೋದನ್ನು. ಅದನ್ನ ಹಿಂತಕೊಳ್ಳಿಕ್ಕೆ ಯಾರಿಗೂ ಆಗುವುದಿಲ್ಲ. ಈಗ ನೋಡ್ರಿ ನೀವು, 3 ವರ್ಷದ ಹುಡುಗರಿಂದ ಹಿಡ್ಕೊಂಡು
100 ವರ್ಷದ ಮುದುಕರ ತನಕನೂ ಕೂಡ ಬುದ್ಧಿಯ ಭ್ರಮಣೆ ಎಷ್ಟು ವಿಚಿತ್ರದಪ್ಪ ಅಂತ ಕೇಳಿದ್ರೆ, ನೀವು ಸತ್ಯ ಹೇಳಕ್ ಹೋಗ್ರಿ, ಖರೆ ಹೇಳಕ್ ಹೋಗ್ರಿ, ಒಂದು ಪ್ರೀತಿ ಮಾತು ಹೇಳಕ್ ಹೋಗ್ರಿ, ನಿಮ್ಮ ತಲೆ ಮೇಲೆ ಹಾರುವಷ್ಟು ಕಲಿಪುರುಷನ ಪ್ರಭಾವ ಅತಿ ನಮಗಿಂತ ಬಲಾತ್ಕಾರವಾಗದ ಮೇಲೆ ಅವ್ರ ಮುಂದೆ ನೀವು ಶಾಸ್ತ್ರ, ವೇದಾಂತ, ಪುರಾಣ, ಧರ್ಮ, ನೀತಿ ಏನೋ ಹೇಳಕ್ ಹೋದ್ರೂ ಅದು ಕೇಳುವುದಿಲ್ಲ. ಯಾಕಂತಂದ್ರೆ ಕಲಿಪುರುಷ ಅಲ್ಲಿ ಒಳಗೆ ಪ್ರವೇಶ ಮಾಡ್ಯಾನ, ಅದಕ್ಕೇನು ಮಾಡ್ಲಿಕ್ಕೆ ಬರುವುದಿಲ್ಲ. ಇಂಥ ಪ್ರಸಂಗದಲ್ಲಿನೂ ಕೂಡ ಅನಂತ ಭಕ್ತರು ಉದ್ಧಾರ ಆಗದೆ ಹೋಗ್ತಾ ಇದ್ದಾರೆ. ಅದಕ್ಕೆ ನೀನು ಅವತರಿಸಬೇಕು. ಅವತರಿಸಿ ಸಾಧುರೂಪದಿಂದ ಶಿವನೇ ಜಗತ್ತಿಗೆ ಬರಬೇಕು ಹೊರತಾಗಿ. ನಿಜಗುಣನ ಕಡೆಗೆ ಹೇಳ್ಯಾರ, ಪರಮಾತ್ಮನ ಅನಂತ ಲೀಲೆಗಳಲ್ಲಿ ಬ್ರಹ್ಮ, ವಿಷ್ಣು, ರುದ್ರ, ಸದಾಶಿವ, ಈಶ್ವರ ಅಂತ 5 ಮೂರ್ತಿಗಳಲ್ಲಿ ಸದಾಶಿವನ ಕೆಲಸ ಏನಪ್ಪಾ ಅಂತ ಕೇಳಿದ್ರೆ, ಸಾಧು ಸದಾಶಿವನಾಗಿ ಜಗತ್ತ ಬೋಧಿಸಿ ತನ್ನಯ ಪದವನ್ನೇವು. ಸಾಧುರೂಪದಿಂದ ಜಗತ್ತನ್ನು ತಿರುಗಾಡಿ ತನ್ನ ಪದವನ್ನೇ ಉಪದೇಶ ಮಾಡುವುದು ಸದಾಶಿವನ ಕಾರ್ಯ ಅಂತ ಪರಮಾತ್ಮ ಹೇಳನಲ್ಲ, ನಿಜಗುಣರು ಕೊಂಡಾಡರಲ್ಲ. ಹಂಗೇನದಲ್ಲ, ನೀನು ಜಗತ್ತಿಗೆ ಅವತರಿಸಬೇಕು ಅಂದ ಕೂಡಲೇ ಪರಮಾತ್ಮಗನಿಷ್ಠಂತೆ ಹಂಗಾರೆ ಹೋಗಬೇಕು. ಯಾಕಂದ್ರೆ ಕಲಿಯುಗದಲ್ಲಿ ಯಜ್ಞ, ಯಾಗ, ದಾನ, ತಪ, ಹೋಮ, ಹವನಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೂ ಭ್ರಷ್ಟಾಚಾರ ಕೂಡ ಮಾಡ್ಬೇಕು, ಮತ್ತೇನು ಮಾಡಕ್ ಬರುದಿಲ್ಲ. ಇವತ್ತೊಬ್ಬ ದೊಡ್ಡ ಯಜ್ಞ ಮಾಡ್ಸಾನಪ್ಪ, ದೊಡ್ಡ ಕರ್ಮ ಮಾಡ್ಸಾನ, ಭಯಂಕರ ಸಾವಿರಾರು ಮಂದಿಗೆ ಊಟಕ್ಕೆ ಹಾಕ್ತಾನಂತಂದ್ರೆ ಎಲ್ಲಿದ ರೊಕ್ಕ ಹೊಡೆದಾನಂತ ಗ್ಯಾರಂಟಿನ ಅದು. ದುಡ್ದ್ರಾಗ ಮಾಡಕ್ಕಂತೂ ಆಗುವುದನೇ ಇಲ್ಲ. ಈಗಿನ ಸಮಯದೊಳಗೆ ಭಯಂಕರ ಪೂಜೆ ಮಾಡಿಸಿದ್ರಿ, 4 ಮಂದಿ ನಿಂತು ನೋಡಂಗೆ ಮಾಡಿಸ್ತಾರೆ. ನಿಂತು ನೋಡಂಗಾರ ಮಾಡಿಸು, ಮಲ್ಕೊಂಡು ನೋಡಂಗಾರ ಮಾಡಿಸು, ಒಟ್ಟು ದುಡ್ಡು ಮಾತ್ರ ಚಲೋದಲ್ಲ, ಇಷ್ಟು ಮಾತ್ರ ಖರೆ. ಮತ್ತು ಅದನ್ನ ದಕ್ಷಿಣ ಅವರು ತಗೊಂತಾರೆ, ಯಾರು ಪುರೋಹಿತರು. ಮತ್ತೆ ಅದನ್ನ ಊಟನೂ ಮಾಡ್ತಾರೆ, ಅದ್ರ ಅವರು ಪಾಲ್ಗಾರಾಗಿ ಹೋಗ್ಬಿಡ್ತಾ ಇದ್ದಾರೆ. ಇಷ್ಟು ವಿಚಿತ್ರತರವಾಗಿರ್ತಕ್ಕಂಥ ಈ ಕಲಿಪ್ರಭಾವ ನಡೆದಿರ್ತಕ್ಕಂಥ ಈ ಕಾಲದಲ್ಲಿ ಮಾನವನಿಗೆ ಸುಲಭೋಪಾಯದಿಂದ ಧನ್ಯನಾಗತಕ್ಕಂಥ ಒಂದು ಮಾರ್ಗವನ್ನು ಕಲ್ಪಿಸಿಕೊಡಬೇಕಾಗುತ್ತದೆ. ಯಾವುದು ಗೌಪ್ಯವಾಗಿತ್ತೋ, ಯಾವುದು ಪರಮಮಂತ್ರವಾಗಿತ್ತೋ, ಸಕೃದುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನೋಹ ಸರ್ವೇಷಾಮಪಿ ಜಂತೂನಾಂ ಸರ್ವಪಾಪಕ್ಷಯೋ ಭವೇತ್ ಎನ್ನಲಾಗಿ, ಇಂತೆನ್ನಲಾಗಿ, ಶ್ರುತಿ ಎನ್ನಲಾಗಿ, ದಿನದೊಳು ತಾನೊಂದು ವೇಳೆ ಜಪಿಸಿದೊಡೆ ತನಗೆ ಬೇಡದ ನೀವು ಜನಲಾಗಿ. ನಿಜಗುಣರು ಕಾಯ ಬಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೂ ಉಪಾಯವಿದು ನಿಜಶಿವ ಮಂತ್ರವಣ್ಣ ಎಂಬಂತೆ ಸಕಲ ಜೀವರಾಶಿಗಳಿಗೆ ಶಿವಷಡಕ್ಷರಿ ಮಹಾಮಂತ್ರವನ್ನು ಉಪದೇಶ ಮಾಡಿ ಎಲ್ಲರನ್ನೂ ಆ ಮಹಾಮಂತ್ರದಲ್ಲಿ ಮುಳುಗಿಸಿ ಆ ಮಂತ್ರದ ದ್ವಾರ ಪ್ರತಿಯೊಬ್ಬರೂ ಜ್ಞಾನಕ್ಕೆ ಅಧಿಕಾರಿಗಳಾಗಿ ಮುಕ್ತರಾಗುವ ಮಾರ್ಗವನ್ನು ತೋರಿಸಲಿಕ್ಕೆ, ಹೇ ಶಿವನೇ, ನೀನಲ್ಲದೆ ಇನ್ಯಾರಿಗೂ ಆಗುವುದಿಲ್ಲ, ನೀನೇ ಬರಬೇಕು ಅಂತ ನಾರದರು ಕೇಳಿಕೊಂಡಾಗ ಶಿವನ ಸಭೆ ಅಂತೂ ಅವ ಹಂಗ ಹೇಳವನ್ನ ಮತ್ತು ನೀವು ಹಾದಿಗಿದ್ದೀರಿ ಅಂದ್ರೆ ಅವರು. ಯಾಕಂದ್ರೆ ನೀವು ಹೋಗ್ಬಿಟ್ರಿ ಅಂತಂದ್ರೆ ತಿರುಗಿ ಯಾವಾಗ ಬರ್ತೀರಿ ಗೊತ್ತಿಂದಲ್ಲ. ಮತ್ತು ಅಲ್ಲಿ ತನಕ ನಮ್ಮ ಶಿವನ ಸಭೆ ಎಂಬುದೆಲ್ಲ ಪರದೇಶ ಆಗಿ ಹೋಗ್ತದೆ. ಅದಕ್ಕೆ ನಾವು ಬರುವುದಿಲ್ಲ, ನೀವು ಕಳಿಸೋದಿಲ್ಲ ಅಂದರು. ವೀರಭದ್ರ, ವಿನಾಯಕ, ಗುಹ ಮತ್ತು ಗಣಪತಿ, ಇನ್ನೂ ಅನೇಕ ಗರುಡ, ಗಂಧರ್ವ, ಕಿನ್ನರ, ಕೆಂಪುರುಷ ಮೊದಲಾಗಿರ್ತಕ್ಕಂಥವರೆಲ್ಲರೂ ಪರಮಾತ್ಮನಿಗೆ ಹೋಗ್ಲಿಕ್ಕೆ ಪ್ರತಿಬಂಧಕ ಮಾಡಿದ್ರು. ಹಂಗೆ ಮಾಡ್ಲಿಕ್ಕೆ ಬರುವುದಿಲ್ಲ, ಬೇಕಾದ್ರೆ ನೀವು ನಡ್ರಿ. ಯಾಕಂದ್ರೆ ನಿಮಗೆ ಅಷ್ಟು ಬೇಸರ ಆಕಿತ್ತು ಅಂತಂದ್ರೆ ನೀವ ಮುನ್ನಡ್ರಿ, ನೀವು ಹೋದ್ಮೇಲೆ ನಾ ಬರ್ತೀನಿ ಅಂತ ಪರಮಾತ್ಮನ ಅಂದ್ರೆ ಸತ್ಪುರುಷರು ಈ ಜಗತ್ತಿಗೆ ಬರುವ ಪೂರ್ವದಲ್ಲಿ ಅನೇಕ ಮಹಾತ್ಮರನ್ನ ಕಳಿಸಿರ್ತಾರೆ ಎಂಬುದು ಸಿದ್ಧಾರೂಢ ಅವತಾರ ಕಾಲದಲ್ಲಿ ಅನುಭವವಾಗಿರ್ತಕ್ಕಂಥ ಮಾತು. ಬಸವಣ್ಣವರು ಅವತಾರ ಮಾಡುವ ಪೂರ್ವದಲ್ಲಿ 770 ಅಮರಗಣಗಳು ಜಗತ್ತಿಗೆ ಬಂದರು. 770 ಅಮರಗಣಗಳು, ಒಬ್ಬರಲ್ಲ ಇಬ್ಬರಲ್ಲ. ನೀವು ಎಷ್ಟೆಷ್ಟು ಕುಲ ಅಂತೀರಿ, ಆ ಕುಲದಲ್ಲೇ ಒಬ್ಬೊಬ್ಬ ಮಹಾತ್ಮ ಜಗತ್ತಿನಾಗ ಜನಿಸಿ ಬಂದ. ಅವರೆಲ್ಲರೂ ಕೂಡ ಗುರಿ ಏನು ಅಂದ್ರೆ ಬಸವಣ್ಣ ಬರುವ ಹಾದಿಯನ್ನು ಕಾಯ್ದು ಬಸವಣ್ಣನವರನ್ನು ಸೇರಿಕೊಂಡು ವಿಶ್ವಧರ್ಮವನ್ನ ಪಾಲನೆ ಮಾಡಿದರು. ಇದನ್ನು ನಾವು ನೋಡ್ತಾ ಇದ್ದೇವೆ ಬಸವ ಪುರಾಣಾದಿಗಳಲ್ಲಿ. ಹಾಗೇನದಲ್ಲ, ಇಲ್ಲಿ ಸಿದ್ಧಾರೂಢರು ಬರುವ ಪೂರ್ವದಲ್ಲಿ ಅನೇಕ ಮಹಾತ್ಮರು ಪರಮಾತ್ಮನ ಆಜ್ಞೆಯಂತೆ ಜಗತ್ತಿಗೆ ಬಂದರು. ಯಾರ್ಯಾರು ನೋಡ್ರಿ ಅವರು. ದೇವ ಚಿತ್ತವದೆನು ಸಮರ್ಥಕ್ಕೆ ತಾವು ಸಾರಿದರವರುಳೀಶನು ಶ್ರೀವಿಜಾಪುರದಲ್ಲಿ ಷಣ್ಮುಖ ಸಾಧುವೆನಿಸಿದನು. ಭೂವೇ ಬಂದಾವಲೀಕರ ಸಾಧುವೆನಿಸಿದ ನಾವಿದಾನಂದ ಸ್ವಾಮಿ ಸಾಧುವೆನಿಸಿದನು.
ಸಾಧು ಎನಿಸಿದನು. ದೇವ ಚಿತ್ತವದನುತ ಪರಮಾತ್ಮನಾಜ್ಞೆಯನ್ನು ಶಿರದೊಳಂತು ನೀವು ಮುನ್ನಡ್ರಿ ನಾ ಬರ್ತೀನಿ ಅಂತ ಹೇಳಿ ಪರಮಾತ್ಮನ ಆಜ್ಞೆಯನ್ನು ತೆಗೆದುಕೊಂಡು ದೇವತೆಗಳು ಜಗತ್ತಿಗೆ ಬಂದರು. ಯಾರ್ಯಾರು ಅಂತಂದ್ರೆ ಸಾಕ್ಷಾತ್ ಶಿವನ ಅಂಶವೇ ಷಣ್ಮುಖಾರೂಢನಾಗಿ ಬಂತು. ಷಣ್ಮುಖಾರೂಢರು ಅಂತಂದ್ರೆ ಒಟ್ಟು ಆರೂಢತ್ರಯರು ಅಂತಾಗಿ ಹೋದ್ರು ನಮ್ಮ ಕರ್ನಾಟಕದಲ್ಲಿ. ಸಿದ್ಧಾರೂಢರ ಕಾಲಕ್ಕೆ ಆರೂಢತ್ರಯರು. ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರು, ಬಾಗಲಕೋಟೆಯಲ್ಲಿ ರಾಮಾರೂಢರು, ವಿಜಾಪುರದಲ್ಲಿ ಷಣ್ಮುಖಾರೂಢರು, ಆರೂಢತ್ರಯರು. ಷಣ್ಮುಖಾರೂಢರ ಶಾಸ್ತ್ರ ಎಷ್ಟು ಬಂದೋಬಸ್ತಿತ್ತು, ಆಗಿನ ಕಾಲದ ಉಪನ್ಯಾಸ ಹೆಂಗಿದ್ದು ಅಂತೂ ಒಂದೇ ಹೇಳ್ಬಿಡ್ತೀನಿ ನಿಮಗೆ, ಭಾಳ ಹೇಳೋದು ಬೇಡ. ಷಣ್ಮುಖಾರೂಢರ ಬಗ್ಗೆ ಬಹಳ ಕೇಳಬೇಕಾದದ್ದು. ಅಂಥ ಕಠೋರ ವಿರಾಗ, ಅಂಥ ಕಠೋರ ವೇದಾಂತ ಶಾಸ್ತ್ರ. ಅವರಲ್ಲಿ ಒಂದಿಬ್ರು ದಂಪತಿಗಳು ದಿವಸ ಶಾಸ್ತ್ರ ಶ್ರವಣ ಮಾಡ್ಲಿಕ್ಕೆ ಬರ್ತಿದ್ರು ವಿಜಾಪುರದಲ್ಲಿ. ವೃತ್ತಿಪ್ರಭಾಕರ, ತತ್ವಾನುಸಂಧಾನ, ವಿಚಾರ ಸಾಗರ ಇವು ಅತಿ ಪ್ರಬುದ್ಧ ಗ್ರಂಥಗಳು ಅವರಿಗೆ. ಅಕಸ್ಮಾತ್ ಮಠಕ್ಕೆ ಯಾವನಾರು ಬಂದ ಅಂತಂದ್ರೆ ಏನು ಓದಿಯಪ್ಪ ಅಂತ ಕೇಳುದು. ಪಂಚೀಕರಣ ಕೇಳಿ, ಏನು ಪಂಚೀಕರಣ ಗೊತ್ತದ ನಿನಗ ಅಂದ ಕೂಡಲೇ ಹೂನ್ರಿಯಪ್ಪ ಪಂಚೀಕರಣ ಓದೀನಿ, ವಿಚಾರ ಚಂದ್ರೋದಯ ಓದೀನಿ, ಇಷ್ಟ ಅಭ್ಯಾಸ ಮಾಡೀನಿ. ಹಂಗಾರ ಇಲ್ಲೇ ಬಾ ಮಠದಾಗಿರು, ದಿವಸ ಒಂದಿಷ್ಟು ಇಲ್ಲೇ ಊಟ ಮಾಡಿಕೊಂಡು ಶಾಸ್ತ್ರ ಶ್ರವಣ ಮಾಡು. ಮತ್ತೆ ಏನೂ ಓದಿಲ್ರಿಯಪ್ಪ ನಾ ಪಂಚೀಕರಣ ವಿಚಾರ ಚಂದ್ರ ನಮಗೇನು ಗೊತ್ತಿಲ್ಲ ಅಂತಂದ್ರೆ ಬಂದು ಚಲೋ ಆತು, ಇವತ್ತೊಂದು ದಿವಸ ಶಾಸ್ತ್ರ ಕೇಳು, ಊಟ ಮಾಡಿ ನಾಳೆ ಊರಿಗೆ ಹೋಗು. ಇಷ್ಟು ಷಣ್ಮುಖಾರೂಢ ಸ್ಥಿತಿ ಅಂದ್ರೆ ಅದು ವಿಚಿತ್ರ ವಿದ್ಯಾಪ್ರಿಯರು. ಅವರಿಬ್ಬರು ದಂಪತಿಗಳು ದಿವಸ ಶಾಸ್ತ್ರ ಶ್ರವಣ ಮಾಡ್ಲಿಕ್ಕೆ ಬರ್ತಿದ್ರು. ಬೆಳಿಗ್ಗೆ 5ಕ್ಕೆ ಶಾಸ್ತ್ರ ಶುರುವಾಗುದ್ರಿ. ಅವರಿಬ್ಬರು ಶೆಟ್ರವರು, ದೊಡ್ಡ ಆಸ್ತಿ, ಕಂಡಾಪಟ್ಟಿ ಆಸ್ತಿ. ಆ ಇಷ್ಟು ಆಸ್ತಿಗೆ ಒಬ್ಬನೇ ಒಬ್ಬ ಮಗ, 16 ವರ್ಷದ ಹುಡುಗ. ಅವ್ರು ಬೆಳಗ್ಗೆ ಶಾಸ್ತ್ರಕ್ಕೆ ಹೋಗ್ಬೇಕು ಅನ್ನೋ ಹೊತ್ತಿಗೆ ಆ ಹುಡುಗ ನಿನ್ನಿಂದು ಸ್ವಲ್ಪ ಕಾಯಿಲೆ ಆದಂಗಾಗಿತ್ತು. 5 ಗಂಟೆಗೆ ಆ ಹುಡುಗ ಸತ್ತು ಬಿಡ್ತಾನೆ. ಸತ್ತು ಕೂಡಲೇ ಅವ ಮನೆ ಯಜಮಾನಂದ ಇನ್ನೇನು ಮಾಡೋದದ, ಇವತ್ತೊಂದು ದಿವಸ ಶಾಸ್ತ್ರಕ್ಕೆ ಹೋಗೋದು ಬಿಟ್ರಾತು, ಏನು ಮತ್ತೆ ನಾಳೆ ಹೋಗೋಣಂತೆ. ಮತ್ತು ಇದು ಹೆಂಗುವುದು ಮರಣ ಯಾರಿಗೂ ಬಿಡುವುದಲ್ಲ, ಬಂದದ ಮತ್ತು ಅದನ್ನು ಸಂಸ್ಕಾರವನ್ನು ಕೊಡ್ಬೇಕಲ್ಲ, ಇವತ್ತು ಹೋಗೋದು ಬಿಡುನು ಅಂದ. ಆಕೆ ಹೇಳಿಲ್ಲು, ಇವತ್ತು ನೀವು ಗುರುಗಳ ಹೆಸರು ಶಾಸ್ತ್ರಕ್ಕೆ ಹೋಗೋದು ಬಿಟ್ರೆ ನಿಮ್ಮ ಮಗ ಬದುಕ್ತಾನೇನು ಅಂತ ಕೇಳಿಲ್ಲ. ಅದು ಶವ, ಹೆಣ, ಅದು ಅದು ಬಿದ್ದಿರ್ಲದು. ಅದಕ್ಕೊಂದು ತಟ್ಟು ಹಾಕು, ಅದ್ರ ಮ್ಯಾಗ ಹಾಕದನ್ನು, ಅದ್ರ ಮ್ಯಾಗ ಒಂದು ಚಾದರ ಹೊಚ್ಚಿ ಕಟ್ಟದು, ಶಾಸ್ತ್ರ ಕೇಳಬರೋನು. ಇವತ್ತು ನಾವು ಹೋಗೋದು ಬಿಟ್ಟು ಅಂತ ತಿಳ್ಕೊ. ಇವತ್ತು ಮಹಾತ್ಮರು ಏನು ಹೇಳ್ತಿದ್ರು ಅದು ನಾಳೆ ಸಿಗ್ತೈತೆ ನಮಗೆ, ಸಿಗಲಾರದ್ದು. ಮಕ್ಕಳು ಸಿಕ್ಕಾವ ಅನಂತ ಜನ್ಮದಲ್ಲಿ, ಅನಂತ ತಂದೆ ತಾಯಿ ಬಂಧು ಬಳಗ ಮಕ್ಕಳು ಎಲ್ಲವೂ ಸಿಕ್ಕಾವ ನಮಗ. ಅನಂತ ಜನ್ಮದಲ್ಲಿ ಪಡಪಡದು ಒಗದ ಬಂದೀವಿ ಅವನ್ನೆಲ್ಲ. ಮತ್ತು ಈಗೂ ಅದ್ರ ಮೋಹ ಯಾಕೆ? ಇದನ್ನ ಕೇಳಿ ಶಾಸ್ತ್ರ ಅಂದ್ಲ ಹೆಣ್ಮಗಳು. ಇದು ಹಂಗ ನಿಮ್ಮ ಧೈರ್ಯ ಆದಿತ್ತೇನು? ಹೊಂಟಿದ್ದೀನಿ ನೀನು ಒಂದು ಹೆಜ್ಜೆ ಹೊರಗಿಟ್ಟಿದ್ ನೋಡಿ, ಒಂದು ಹೆಜ್ಜೆ ಹೊರಗಿಟ್ಟೆ. ನಮ್ಮ ಹುಡುಗ ಯಾಕೆ ವೈ 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 ಅಳಕ್ ಹಚ್ಚು, ಅವಾಗ ನನಗೆ ಎಲ್ಲಿ ಶಾಸ್ತ್ರ ಅಂತೇಳಿ. ಮತ್ತು ಇಂಥವ್ರ ಮುಂದೆ ಶಾಸ್ತ್ರ ಎಷ್ಟು ದಿವಸ ಹೇಳಿದ್ರ, ಹೇಳೋಗರ ಏನು ಕಲ್ಯಾಣ, ಕೇಳೋಗರ ಏನು ಕಲ್ಯಾಣ, ಆ ಮಾತವೇ. ಹಂಗೆ ಬಂದ್ಬಿಟ್ರೆ ಶಾಸ್ತ್ರಕ್ಕೆ ವಕೀಲಿ ಹಾಕ್ಕೊಂಡ್ರಿ, ವಕೀಲಿ ಹಾಕೊಂಡ್ಬಂದ್ರು. ಅವ ಏನು ತಿಳ್ಕೊಂಡಿದ್ದ, ಹೆಣ್ಮಕ್ಳ ಕರುಳು ನನಗಿಂತ ನನ್ನ ಹೆಂಡತಿಗೆ ಹೆಚ್ಚು ದುಃಖ ಆಗ್ಬಹುದು ಅಂತ ತಿಳ್ಕೊಂಡಿದ್ದವ. ಇದು ಉಲ್ಟಾ ಆಯ್ತು. ಬಂದ್ರೆ ಶಾಸ್ತ್ರ ಕೇಳಿದ್ರು. 6 ಗಂಟೆ ಆಯ್ತು, ಶಾಸ್ತ್ರ ಮುಗೀತು, ಮಂಗಳಾರತಿ ಆಯ್ತು. ಆ ಹೆಣ್ಮಗಳಿಗೆ ನಮಸ್ಕಾರ ಮಾಡಿಲ್ಲ ಷಣ್ಮುಖಾರೂಢರಿಗೆ. ಅಪ್ಪ ಅಷ್ಟು ಮನೆಗೆ ಬರ್ಬೇಕಪ್ಪ ಅಂತಂದ್ರು. ಇವತ್ತು ಯಾಕವ? ಅದು ಹುಡುಗ ಒಂದು ಹುಟ್ಟಿತ್ತಲ್ಲ ನಮ್ಮದು, ಇವತ್ತು ಬೆಳಗ್ಗೆ ಸತ್ಯಪ್ಪ. ಅದಕ್ಕೆ ಅದನ್ನ ಅಲ್ಲೇ ಹಂಗ ಇಟ್ಟು ಶಾಸ್ತ್ರಕ್ಕೆ ಬಂದಿದ್ವಿ. ಮತ್ತು ಇನ್ನು ಹೋಗಿ ಅದು ಸಂಸ್ಕಾರ ಮಾಡ್ಬೇಕಲ್ಲ, ನೀವು ಬಂದ್ರೆ ಚಲೋ ಆಗ್ತದೆ. ಅದು ಮೊದಲೇ ಹೇಳಬೇಕಿಲ್ಲೋ ಯವ್ವ, ಶಾಸ್ತ್ರ ಹೋಗಿಬಿಡ್ತಿದ್ದೆ ಅಂದ್ರೆ ಅವರು. ಯಾಕೆನ್ಲೋ ಗುರುನಾಥ, ಈ ಪರೀಕ್ಷೆ ಮಾಡಬೇಡ. ಅಕಸ್ಮಾತ್ ನಾ ಮೊದಲ ನಿಂಗೆ ಹೇಳಿದ್ನಿ ಅಂತಂದ್ರೆ ನಾನು ನಿನ್ನ ವಾಕ್ಯಗಳನ್ನು ಎಷ್ಟು ಕೇಳೀನಿ ಎಂಬ ಕಿಮ್ಮತ್ತು ಗೊತ್ತಾಗ್ಬಿಡ್ತಿತ್ತು ನಿನಗೆ.
ಅದು ಅನಿತ್ಯ, ಅದು ಅಶಾಶ್ವತ. ಇರುವುದೊಂದೇ ಬ್ರಹ್ಮ ಸತ್ಯ, ಆತ್ಮವೊಂದೇ ನಿರಂತರ ಶಾಶ್ವತ. ಇದು ನಿತ್ಯ ನಿನ್ನ ಬಾಗಲೇ ಕೇಳಿ ಮತ್ತೆ ಅನಿತ್ಯಕ್ಕೆ ನಾ ಮೋಹಿಸಿದ್ನಿ ಅಂತಂದ್ರೆ ನಿನ್ನ ಮಗಳದೇ ಹೆಂಗ ನಾನು? ಗುರುಗಳ ಕಣ್ಣಾಗ ನೀರು ಬಂದು ಷಣ್ಮುಖಾರೂಢರು ಬಂದು ಕೊನೆಗೆ ಆ ಕೂಸಿನ ಸಂಸ್ಕಾರ ಮಾಡಿದರು. ಇಂಥ ಒಬ್ಬ ಮಹಾತ್ಮರಾಗಿ ಹೋದರು. ಅವ್ರ ಕೈಯೊಳಗೆ ಎಂಥವ್ರು ತಯಾರಾದರು ನಿಮ್ಗೆ ಹೇಳ್ತೀನಿ. ವೇದಾಂತ ಸೂರ್ಯಗೊಂಡು ಹೋತು ಷಣ್ಮುಖಾರೂಢರ ಕಾಲದೊಳಗೆ. ಅಂಥ ಷಣ್ಮುಖಾರೂಢರು ವಿಜಾಪುರದಲ್ಲಿ. ಆಮೇಲೆ ಇನ್ನೊಬ್ಬರು ಮಹಾತ್ಮರಾಗಿ ಹೋದರು. ಸಾಕ್ಷಾತ್ ಶ್ರೀ ವಿಷ್ಣುವೇ ಮತ್ತೊಂದು ರೂಪದಿಂದ ಈ ಜಗತ್ತಿಗೆ ಬಂದಿದ್ನೋ ಏನೋ ಅನ್ನುವಂಗ ಗೊಂಡಾವಲಿಕರ ಮಹಾರಾಜ ಬ್ರಹ್ಮಚೈತನ್ಯ ಮಹಾರಾಜರಾಗಿ ಒಂದು ಕಡೆಗೆ ಹೋದರು. ಬ್ರಹ್ಮಚೈತನ್ಯ ಮಹಾರಾಜರಿಗೂ ಸಿದ್ಧಾರೂಢರಿಗೂ ಎಷ್ಟು ಒಳಗಿನ ಆತ್ಮೀಯ ಸಂಬಂಧ ಇತ್ತು ಎಂಬುದು ಅದು ಬಹಳ ಮಂದಿಗೆ ಗೊತ್ತಿಲ್ಲ. ಸಿದ್ಧಾರೂಢರೇ ಬೇರೆ, ಬ್ರಹ್ಮಚೈತನ್ಯರೇ ಬೇರೆ. ಯಾಕಂದ್ರೆ ಇದು 1 16 ಮಾಡೋ ಕಂಪನಿನೇ ಹುಟ್ಟಿತ್ತು ಅದು. ಮತ್ತು ಅದು ಒಂದಂತ ತಿಳ್ಕೊಳ್ಳೋದು ಯಾವಾಗದು ಕೆಲಸ ಆಗೋ ಮಾತಲ್ಲ. ತಮ್ಮನ ಶಾಸ್ತ್ರಿಗಳು ಸಿದ್ಧಾರೂಢರಿಗೆ ಕೇಳಿದ್ರಂತೆ, ಅಪ್ಪ ಇನ್ನೇನು ಕೊನೆಯ ಆಯುಷ್ಯ ಗುರುನಾಥ, ಸುಮ್ಮನ ರಾಮ ರಾಮ ಅನ್ಕೊಂತ ಇಲ್ಲಿ ಇರ್ಬೇಕಂತ ಮಾಡಿನ ಮಠದಾಗ ಅಂದ್ರಂತೆ. ಸಿದ್ಧಾರೂಢ ಅಂದ್ರಂತೆ, ಯಾರು ಬೇಡ ಅಂತಾರೋ ಗೊಂಡಾವಲಿಗೆ ಹೋಗು, ಅಲ್ಲಿ ರಾಮನಾಮ ತಗೊಂಡು ಬಾ, ಇಲ್ಲೇ ಇರು. ನಾನಾ ಗುರು ಅದರಿಂದ ನಮ್ಗೆ ಉಪದೇಶ ಕೊಡುವುದಿಲ್ಲ, ನಿನಗೆ ಉಪದೇಶ ತಗೊಂಡಿಲ್ಲೇ ಇರೋಲ್ಲ ಅನ್ಲಿಲ್ಲ ಸಿದ್ಧಾರೂಢರು. ಗೊಂಡಾವಲಿಗೆ ಹೋಗು, ಬ್ರಹ್ಮಚೈತನ್ಯ ಮಹಾರಾಜರ ಹತ್ರ ರಾಮನಾಮ ತಗೋ, ಇಲ್ಲಿ ಬಂದು ರಾಮರಾಮನ ಕುಂತ ಇಲ್ಲೇ ಇರುತ್ತಮ್ಮಣ್ಣ ನೀನು. ಅಷ್ಟು ಒಬ್ಬರಿಗೊಬ್ಬರಲ್ಲಿ ಅಭೇದ ಜ್ಞಾನ ಇತ್ತು ಅನ್ನೋದು ನಮಗೆ ಸಾಮಾನ್ಯ ದೃಷ್ಟಿಯಿಂದ ಗೊತ್ತಾಗೋದಿಲ್ಲ. ಸಿದ್ಧಾರೂಢರನ್ನ ಗೊಂಡಾವಲಿಕರ ಮಹಾರಾಜಷ್ಟು ಪ್ರೀತಿ ಮಾಡ್ತಿದ್ರು, ಗೊಂಡಾವಲಿಕರ ಮಹಾರಾಜರನ್ನ ಸಿದ್ಧಾರೂಢರಷ್ಟು ಪ್ರೀತಿ ಮಾಡ್ತಿದ್ರು. ಆದ್ರೆ ನಮಗೆ ಬರೇ ಶಿವ ಮತ್ತು ರಾಮ ಎರಡರ ಗಂಟು ಹಿಡಿದು ಬಿಟ್ಟಾವು. ಹಿಡಿದು ಶಿವ ರಾಮ ಅಲ್ಲ, ರಾಮ ಶಿವ ಅಲ್ಲ. ಶಿವ ಅನ್ನೋ ರಾಮನ ಮನೆಗೆ ಹೋಗಬಾರ್ದು, ರಾಮ ಅನ್ನೋ ಶಿವನ ಮನೆ, ಶಿವ ಅನ್ನೋ ಮನೆಗೆ ಹೋಗಬಾರ್ದು. ಇಷ್ಟು ಗದ್ದಲ ಹಿಡಿಸ್ಕೊಂಡ್ಬಿಟ್ಟಿವಿ ನಾವು. ಆದ್ದರಿಂದ ಮಹಾತ್ಮರಲ್ಲಿ ಯಾವ ಕಾಲಕ್ಕೂ ಯಾವ ಕಲ್ಪನೆಗಳು ಇರುವುದಿಲ್ಲ. ಒಂದು ಕಡೆಗೆ ಮಹಾವಿಷ್ಣುವೇ ಗೊಂಡಾವಲಿಕರ ಮಹಾತ್ಮರಾಗಿ ಹೋದರು, ಇನ್ನೊಬ್ಬರು ಅನಂತ ಸ್ವಾಮಿಗಳು ಅಂತಾಗಿ ಹೋದರು. ಬೆಂಗಳೂರಿಗೆ ಒಂದು ಮಠ ಗೊತ್ತಿಲ್ಲ ನೀವು, ನಮ್ಮ ಮಂಡಲೇಶ್ವರ ಇರ್ತಿದ್ದ ಗಣೇಶಾನಂದಿ ಅನಂತ ಸ್ವಾಮಿ ಮಠ ಅಂತ ಹೇಳಿ, ಅವರು ದೊಡ್ಡ ವಿದ್ವಾಂಸರು ಆಗಿನ ಕಾಲಕ್ಕೆ. ಕ್ಷುದ್ರಮಯ ಕಾಮಾದಿ ಸಂಕುಳ ರದ್ರಿಗಂ. ಮತ್ತೊಬ್ಬ ಅವತಾರ ಮಾಡಿದ್ದ, ಅವ ಯಾರು ಅಂದ್ರೆ ಸಾಕ್ಷಾತ್ ರುದ್ರ, ಜಡಿಯಪ್ಪನವರು. ಜಡಿಯಪ್ಪನವ್ರಿ ಅವರು, ಹಂಗ ಜಡಿಯಪ್ಪನವ್ರಲ್ಲ, ಹಿಡಿದ್ ಜಡಿಯಪ್ಪನವರು. ನೀ ಅನ್ನೋ ಸಿದ್ಧಾರೂಢ ಹತ್ರ ಒಬ್ಬ ದೇಸಾಯಿ ಇದ್ನಂತ್ರಿ. ದೇಸಾಯಿ ಬಂದು 13 ವರ್ಷ ಸೇವೆ ಮಾಡಿದ್ನಂತ. ಇಲ್ಲಿ ಬಂದು 13 ವರ್ಷ ಸೇವಾ ಮಾಡಿ 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 ಸಾಕಾಗಿ ಒಂದ್ ದಿವಸ ಸಿದ್ಧಾರೂಢಕ್ಕೆ ಕೇಳ್ಬಿಟ್ನಂತ ಅವ, ಇನ್ನು ಎಷ್ಟು ದಿವಸ ಮಾಡ್ಬೇಕ್ರಿ ನಿಮ್ ಸೇವಾನ? ಯಾಕೋಪ ಅಂತಂದ್ರ, ಅಲ್ರಿ 12 ವರ್ಷ ಮಾಡ್ಬೇಕು ಅಂತಾರ, ನಾವು 13 ವರ್ಷ ಇರ್ತೀವಿ, ಕಂಡಾಪಟ್ಟೆ ಮಾಡಿದ್ವಿ, ನಮಗಿನ್ನೂ ಮೋಕ್ಷ ಆಗೋಲ್ದು, ಮತ್ ನಾವ್ ಇನ್ನೂ ಎಷ್ಟು ದಿವಸ ಮಾಡ್ಬೇಕ್ರಪ್ಪ? ಅದ್ರ ಮಿತಿ ನನಗ್ ಗೊತ್ತಿಲ್ಲ, ನಮ್ ಜಡಿಯಪ್ಪ ಗೊತ್ತೈತಿ, ಅಲ್ಲಿ ಹೋಗ್ಬಾ, ಗಣೇಶ್ ಭಟ್ಗೆ ಹೋಗು, ನಮ್ ಜಡಿಯಪ್ಪ ಹೇಳ್ತಾನ. ಸಾಧು ಸಂತರ ಮಾತು ಎಷ್ಟು ಚಂದಪ್ಪ, ಅಪ್ಯಾಯಮಾನ. ಅದನ್ನ ಅವ್ರು ನೆನೆಸಿಕೊಂಡು ಹೊಟ್ಟು ತುಂಬ್ತದೆ. ನಿಮ್ಗೆ ಹೇಳ್ತೇನೆ, ಅವ್ರು ಮಾತಾಡಿದ ಮಾತು, ಅವರಿದ್ದ ಇರುವಿಕೆಗಳು, ಅವ್ರು ಆಡಿದ ಆಟ, ಅವ್ರು ಮಾಡಿದ ಲೀಲೆ ನಿಜವಾಗಿಯೂ ಕೂಡ ಅದು ಒಂದು ಅಮೃತ ವರ್ಷ. ಹೋದವ ದೇಸಾಯಿ, ಅವೇನು ಹೇಳ್ತಾ ನೋಡ್ಬೇಕು ಅಂತ ಹೇಳಿ. ಇವ್ರು ಜಡಿಯಪ್ಪನವ್ರು ಏನ್ ಮಾಡಿದ್ರಿ, ಇನ್ನೂ ಅವ ಅಂಗಳದಾಗ ಬರೋದ್ರಾಗನ ಕಾಳಬಡ್ಡಿ ಮಗನ ಬಂದ್ ನೋಡವ ಅಂತ ಶುರು ಮಾಡಿದವರು. ಅವ ಹುಟ್ಟಿದಾಗಿನಿಂದ ಅವರಪ್ಪ, ಅವರವ್ವ, ಅವ್ರ ಅಜ್ಜ, ಅವ್ರಜ್ಜ ಅಲ್ಲಿ ತಕ್ಕ ಹಿಡ್ಕೊಂಡು ಇವ ಹುಟ್ಟು ತನಕನೂ ಎಷ್ಟು ವಂಶ ಐತಿ ಅಷ್ಟು ವಂಶನು ಉದ್ಧಾರ ಮಾಡಿಬಿಟ್ಟ. ಬಾಯಿ ಗೊತ್ತಿಂದಲ್ಲ, ಬೈದ 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 ನಾವಳೆ ಬಂದಿಲ್ಲ ನಾವು ದಿವಸ ತಿರಿಗಂಡಿಯ ಒಂದು ಮನೆ ಸಿದ್ಧಾರೂಢಿಗೆ ಬುದ್ಧಿ ಚೆಕ್ ಮಾಡಿದ್ ನಾನು, ಇಂಥವನ್ ಕಡೆ ಕಳಿಸ್ಬಿಟ್ರು. ಬೈದು ಬೈದು 1 ತಾಸು ಬೈದ್ರೆ ನೋಡಿ ಎಷ್ಟು ಬೀಳಿದ್ದಾನೆ, ಎಷ್ಟು ಬೀಳಿದ್ದ ಒಂದ್ ಕಡೆಗೆ.
ಬೈದು ಸುಮ್ಮನೆ ಯಾಕೋ ದೇಸಾಯಿ ಮನಸ್ಸಿಗೆ ಹತ್ತೇನಂತಂದ. ನೋಡ್ರಿ ಇದು ಮಠ ಬ್ಯಾಡ ಅಂದವ, ಬೇಡ ಹೊರಗಾದ ಹೇಳ್ತಿದ್ದೆ ಅಂದವ. ದೇಸಾಯಿ ನೋಡ್ರಿ ಅವ ಬಡ್ಡಿ ಮಗನ ನಿಮ್ಮಂತವ್ರಿಗೆ ಮೋಕ್ಷ ಆಕೈತೆ. ನಾ ಬೈದು ಬೇಳೆ ನಿನ್ನ ಮನುಷ್ಯಗೆ ಎಷ್ಟು ಹತ್ತಿದವೋ, ಸಿದ್ಧಾರೂಢರು ಹೇಳಿದ ಒಂದು ಮಾತು, ಒಂದು ಶಾಸ್ತ್ರ ನಿನ್ನ ಮನಸ್ಸಿಗೆ ಹತ್ತಿ ಅಂದ್ರೆ ಇವತ್ತ ಮುಕ್ತ ಮಗನ ನೀನು. ಮತ್ತ ಅಂದಗಿಂದ ಯಾಕೆ ನಿನ್ನ ಮನಸ್ಸಿಗೆ ಇನ್ನೂ ಹತ್ತೇ ಇಲ್ಲ. ನಾ ದೇಸಾಯಿ ಅನ್ನೋದು ಒಳಗೆ ಐತಿ, ನಿಂಗೆ ಒಂದು ಮೋಕ್ಷ ಆಗ್ತದೆ. ಹೌದಾ? ನಾ ದೇಸಾಯಿ, ನಾ ಗೌಡ, ನಾ ಶ್ರೀಮಂತ, ನಾ ಅಧಿಕಾರಿ, ನಾ ಅಂಥವ, ನಾ ಇಂಥವ, ಇನ್ನು ಎಂಥವನೋ ಅನ್ನೋ ಅಹಂಕಾರ ಒಳಗಿದ್ದು ಹೊತ್ನಾಗ ಸಿದ್ಧಾರೂಢರಂದು ಏನಾಗಿತ್ತಪ್ಪ ಕೆಲಸ ಆಗೋದಿಲ್ಲ. ಸುಮ್ಮನೆ ಮನೆಗೆ ಹೋಗಿ ಕಸ ಹೊಡಿ ಹೋಗಂತಂತ ಹೊಳ್ಳಿ ಬಂದು ಸಿದ್ಧಾರೂಢಕ್ಕೆ ನಮ್ಮ ಜಡೆ ಭೇಟಿ ಅನ್ನ ನಿನಗಂತ ಅದು ಭಾಳ ಪ್ರೀತಿ ಮಾಡ್ತಾನೆ ಹೋದವ್ರಿಗೆ. ಅವ ಜಗ್ ಮಾಡ್ಯಾರ ಬಿಡ್ರಿ. ಎಷ್ಟು ಜನ್ಮದ ಕಸ ಇತ್ತು ಏನೋ ಗುರುದಾತ. ಸಿದ್ಧಾರೂಢ ಯಾವುದನ್ನು ನಾ ತಿಳಿಲಿಲ್ಲ ಇಲ್ಲೇ, ಅದನ್ನು ತಿಳಿಸಕ್ಕೆ ನನ್ನಲ್ಲಿ ಕಳಿಸ್ಬಿಟ್ಟು ನಾ ಧನ್ಯನಾದೆ. ಇನ್ನು ನಾ ಯಾರೂ ಅಲ್ಲ, ನಿನ್ನ ಮಗ ಯಪ್ಪ ಅಂತೇಳಿ ಸಿದ್ಧಾರೂಢ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದ ಅಂತ ಕೇಳ್ತಾ ಇದ್ದೀವಿ. ಇವೆಲ್ಲ ನಾನು ಇಲ್ಲಿ ಹುಬ್ಬಳ್ಳಿಗೆ ಬಂದ ಕೂಡಲೇ ಒಂದಿಬ್ಬರು ಹಿಡಿದನ್ರಿ. ನಾನು ಹಾಕ್ಲೇಗಿರಿ ಸಂಕಪ್ಪಜ್ಜ, ಗೋಪನಕೊಪ್ಪ, ವಾಡ್ರ ಹುಚ್ಚಪ್ಪಜ್ಜ, ಸಿದ್ಧಾರೂಢರು ತೆಪ್ಪತ್ತೀರು ಮೊದಲು ಮಾಡಿದವರು ಎಲ್ಲರೂ ಕಂಡಾಪಟ್ಟು ಸೇವಾ ಮಾಡಿದ್ರು. ಅವರಿಬ್ಬರ ಹತ್ರ ಹೋಗಿ ಕುಂತ್ಕೊಂಡು ಬರೀ ಏನೂ ಬೇಕಾಗಿದ್ದಿಲ್ಲ, ಅವ್ರೇನು ಕೇಳ್ತಾರೋ ಅದನ್ನು ಕೊಡೋದು. ಕೊಟ್ಟು ಸಿದ್ಧಾರೂಢರು ಹೆಂಗಿದ್ರು, ಜಡಿಯಪ್ಪನವ್ರು ಹೆಂಗಿದ್ರು, ಸಿದ್ಧಾರೂಢರು ಏನು ಮಾತಾಡ್ತಿದ್ರು, ಹೆಂಗಿರ್ತಿದ್ರು, ಬರೀ ಇಷ್ಟು ಕೇಳಾಕ ನನ್ನ ಜೀವನ ಕಳೆದೆ. ನಾನು ಮತ್ತೆ ಹೇಳ್ತೀನಿ, ಬಾಕಿ ಪುಸ್ತಕ ಓದಿಲ್ಲ ನಾನು, ಬರೀ ಮಹಾತ್ಮರ ಲೀಲೆಗಳನ್ನು ಕೇಳುವುದೇ ಒಂದು ಅಭ್ಯಾಸ. ಆದ್ದರಿಂದ ಒಂದು ಕಡೆಗೆ ಜಡಿಸಿದ್ಧನಾಗಿ ಮತ್ತು ಇನ್ನೊಬ್ಬರು ವಸಿಷ್ಠ ಮಹರ್ಷಿಗಳು ಜಗತ್ತಿನೊಳಗೆ ಏನಾಗಿ ಬಂದರು ಅಂದರೆ, ತಮೋನಿದ್ರೆ ಗೈಯುವ ಮನುಜರಿಗೆ ಗುರುಮುದ್ರೆ ಕೊಡಬಂದಿಹರು ಯಾರು? ತಮ್ಮಣ್ಣ ಶಾಸ್ತ್ರಿ ನಾಮದಲ್ಲಿ. ತಮ್ಮಣ್ಣ ಶಾಸ್ತ್ರಿಗಳು ಅವರು ನಿಜವಾಗಿಯೂ ಕೂಡ ಅಪ್ಪ ಅವರು ಪರಮ ಭಕ್ತರು. ಸಿದ್ಧಾರೂಢ ಅಂದ್ರೆ ಪ್ರಾಣ. ಅದರ ಮುಂದಿನ ವಿಷಯ ನಾಳೆ ಮಂಗಳಾರತಿ ಮಾಡೋಣ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ, ಗುರುವರ ಅರ್ಥವ ಬೋಧಿಸಿದೆ. ಉಕ್ಷಾವಾಹನ ಶಂಕರ್ ನಾಮೋಚ್ಚಾರವ ಮಾಡಿಸಿದೆ, ಗುರುವರೋಚ್ಚಾರವ ಮಾಡಿಸಿದೆ.